ಶ್ರೀ ಗುರುಭ್ಯೋ ನಮಃ. ವಾಗರ್ತಾಯ ಸಂಪರ್ತೋ ವಾಗತಃ ಪತಿಪತಿಯೇ ಜಗತಃ ಪಿತರೋ ಬಂದೇ ಪಾರ್ವತಿ ಪರಮೇಶ್ವರ. 2024ನೇ ಸಾಲಿನ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿವಸ ಬೆಳಗ್ಗೆ ಎಂದಿನಂತೆ 5 ಗಂಟೆಗೆ ದೇವಾಲಯವನ್ನು ತೆಗೆದು ಉಷಿಕಾಲದಲ್ಲಿ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ಪ್ರಾತಃ ಕಾಲ ಪೂಜೆ, ನಿತ್ಯೋತ್ಸವ, ಬಲಿಪ್ರದಾನವಾದ ನಂತರ ಸಂಗಮಕಾಲ ಪೂಜೆ, ಮಾಧ್ಯಾಂಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗಿ ಯಾತ್ರಾದಾನವ ಅಂಗವಾಗಿ ನವಗ್ರಹ ಪೂಜೆ, ಗಣಪತಿ ಪ್ರಾರ್ಥನೆಯನ್ನು ನೆರವೇರಿಸಿ ದೇವರನ್ನು ದೇವಾಲಯದ ಆಲಯ ಸುತ್ತ ಪ್ರದಕ್ಷಿಣೆಯಾಕಾರವಾಗಿ ಬಂದು ಉತ್ಸವ ಮಂಟಪ ಪ್ರವೇಶದ ನಂತರ ಅಲ್ಲಿ ಮಂಗಲಾಷ್ಟಕ ಪಠಣಪೂರ್ವಕವಾಗಿ 10:30ರಿಂದ 11 ಕಾಲಕ್ಕೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಶ್ರೀಯವರ ಅವತಾರವನ್ನು ನೆರವೇರಿಸಲಾಗಿದೆ. ಮೊದಲನೇದಾಗಿ ಗಣಪತಿ ಹಾಗೂ ಚಂಡಿಕೇಶ್ವರ ಸ್ವಾಮಿಯವರು, ಎರಡನೇದಾಗಿ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರು, ಮೂರನೇದಾಗಿ ಮನೋನ್ಮನಿ ಅಮ್ಮನವರು. ಈ 3 ಉತ್ಸವಗಳು ರಥಬೀದಿಯಲ್ಲಿ ಎಂದಿನಂತೆ ಸಾಗಿ ಸ್ವಸ್ಥಾನ ಸೇರಿದ ನಂತರ ಹಂಸವಾಹನ ಉತ್ಸವ ಹಾಗೂ ರಾತ್ರಿ ನಟೇಶೋತ್ಸವದೊಂದಿಗೆ ಈ ದಿನದ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಿಕ್ಕ ಜಾತ್ರೆಯ ಪ್ರಯುಕ್ತ ದಿನಾಂಕ 10/11/2024ರಿಂದ 21/11/2024ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಇದರ ಅಂಗವಾಗಿ ದಿನಾಂಕ 17/11/2024ರಂದು ಬೆಳಿಗ್ಗೆ 45ರಿಂದ ರಥೋತ್ಸವ ಕಾರ್ಯಕ್ರಮಗಳು ಜರುಗಲಿದೆ. ಹಾಗೆಯೇ ದಿನಾಂಕ 19/11/2024ರಂದು ಸಂಜೆ 7 ಗಂಟೆಗೆ ತೆಪ್ಪೋತ್ಸವ ಕಾರ್ಯಕ್ರಮವು ಜರುಗಲಿದೆ. ರಥೋತ್ಸವದ ಪ್ರಯುಕ್ತ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು, ರಥೋತ್ಸವದ ಸಂದರ್ಭದಲ್ಲಿ ಅಗತ್ಯ ಪೊಲೀಸ್ ರಕ್ಷಣೆ ಹಾಗೂ ತೆಪ್ಪೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಅಗ್ನಿಶಾಮಕ ದಳ, ವಿದ್ಯುತ್ ದೀಪ ವ್ಯವಸ್ಥೆ, ಆರಕ್ಷಕರಿಂದ ಬಂದೋಬಸ್ತ್ ವ್ಯವಸ್ಥೆ ಇತ್ಯಾದಿಗಳನ್ನು ಕೈಗೊಳ್ಳಲಾಗಿರುತ್ತದೆ. ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳು ರಥೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಕೋರುತ್ತೇನೆ.